ಬೈ ಎಲೆಕ್ಷನ್ ರಿಸಲ್ಟ್ ಬಂದಾಯಿತು. ಈಗ ಅಪಸ್ವರ ಕೇಳೋದಕ್ಕೆ ಶುರುವಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಅತೃಪ್ತರ ಗುಂಪು ನಿಗಿ ಕೆಂಡ ಕಾರ್ತಾ ಇದೆ. ವಿಜೇಂದ್ರನ ವಿರುದ್ಧ ಅತೃಪ್ತರು ಚಾರ್ಜ್ ಶೀಟ್ ಒಂದನ್ನ ಸಿದ್ಧಪಡಿಸಿದ್ದಾರಂತೆ. ದೆಹಲಿಗೆ ಹೋಗೋದಕ್ಕೆ ಯತ್ನಾಳ್ ಮತ್ತು ಅವರ ಟೀಮ್ ಚಿಂತನೆಯಲ್ಲಿದ್ದಾರೆ. ಯಾರಂದ್ರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ ಆ ಟೀಮಲ್ಲಿ. ಉಪಸಮರದ ಸೋಲನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅತೃಪ್ತರ ತಂಡ. ಇಂಥ ಸಂದರ್ಭಕ್ಕಾಗಿ ಕಾಯ್ತಾ ಇದ್ರಂತೆ ಈ ಟೀಮ್ನವರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಪಟ್ಟು ಹಿಡಿದಿದ್ದಾರೆ. ವಿಜೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಹಜವಾಗಿ ಈ ಹಿಂದಿನಿಂದಲೂ ಕೂಡ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಕಾರಣ ಯಾವುದೇ ಹೋರಾಟಗಳು ಅಥವಾ ಯಾವುದೇ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತ್ಯೇಕ ಹೋರಾಟ, ಪ್ರತ್ಯೇಕ ಪಾದಯಾತ್ರೆಗೆ ಎರಡು ಗುಂಪು ಸಿದ್ಧವಾಗಿತ್ತು. ಒಂದು ವಿಜೇಂದ್ರ ಅವರ ಟೀಮ್, ಮತ್ತೊಂದು ಯತ್ನಾಳ್ ಅವರ ಟೀಮ್. ರಹಸ್ಯ ಸಭೆಗಳೆಲ್ಲ ಆಗ್ತಾ ಇತ್ತು. ಬಟ್ ಈಗ ನೋಡಿ, ಪ್ರಮುಖ ಅಸ್ತ್ರ ಸಿಕ್ಕೋಗಿದೆ. 3 ಕ್ಷೇತ್ರಗಳ ಸೋಲನ್ನ ಮುಂದಿಟ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಈ ಟೀಮ್ ಸಿದ್ಧ ಮಾಡ್ಕೊಂಡಿದೆ ಅಂತೆ ಒಂದು ಚಾರ್ಜ್ ಶೀಟ್ ನನ್ನ. ಅದರಲ್ಲಿ ಅನೇಕ ಆರೋಪಗಳು ಕೂಡ ಇದೆ ಅಂತೆ. ಉಪಚುನಾವಣೆ ಸೋಲಿನ ಬಳಿಕ ಕೇಸರಿ ಕೋಟೆಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸಮರ ಶುರುವಾಗ್ಬಿಟ್ಟಿದೆ. 3 ಕ್ಷೇತ್ರಗಳ ಸೋಲನ್ನೇ ಮುಂದಿಟ್ಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿಯೋದಕ್ಕೆ ಸಜ್ಜಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ಗೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ. ವಿಜೇಂದ್ರ ವಿರುದ್ಧ ಭಿನ್ನಮತೀಯರ ಚಾರ್ಜ್ ಶೀಟ್. ಮೂರು ಉಪಚುನಾವಣೆಯಲ್ಲಿ ಮುಗ್ಗರಿಸಿದ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಜೋರಾಗಿದೆ. ಅದರಲ್ಲೂ ಶಿಗ್ಗಾವಿ ಸಂಡೂರು ಸೋಲಿನ ಬೆಂಕಿಯಂತೆ ಜ್ವಾಲೆಯಾಗಿದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವರಿಷ್ಠರ ಮುಂದೆ ಆರೋಪಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಭಿನ್ನರ ಟೀಮ್ ತಯಾರಿ ಮಾಡಿದೆಯಂತೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಪಟ್ಟು ಹಿಡಿದಿದ್ದು ಸದ್ಯದಲ್ಲೇ ದೆಹಲಿಗೆ ಭಿನ್ನಮತೀಯರು ದೌಡಾಯಿಸಲು ಚಿಂತನೆ ಮಾಡಿದ್ದಾರಂತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ 2 ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿನ ಬಗ್ಗೆ ವಿಜೇಂದ್ರ ವಿರುದ್ಧ ದೂರು ನೀಡಲಿದ್ದಾರಂತೆ. ರೆಬಲ್ಸ್ ಆರೋಪ ಏನು? ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಅಥವಾ ಜೆಡಿಎಸ್ ಟಿಕೆಟ್ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಯೋಗೇಶ್ವರ್ ಮನವೊಲಿಸಿ ಪಕ್ಷ ಬಿಡದಂತೆ ತಡೆಯುವಲ್ಲಿ ನಿರಾಸಕ್ತಿ ವಹಿಸಿದ್ರು. ಶಿಗ್ಗಾವಿ ಚುನಾವಣೆ ನಿರ್ಲಕ್ಷ್ಯದಿಂದ ಲಿಂಗಾಯತ ಮತ ಬ್ಯಾಂಕ್ ಒಗ್ಗೂಡಿಸುವಲ್ಲಿ ವಿಫಲ. ಸಂಡೂರು ಕ್ಷೇತ್ರದಲ್ಲಿ ಪಕ್ಷದ ಒಳಗಿನ ಬೇಗುದಿ ತಣಿಸಲಿಲ್ಲ. ರಾಜ್ಯಾಧ್ಯಕ್ಷರಾಗಿ 3 ಉಪಚುನಾವಣೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಸ್ಥಳೀಯ ಮುಖಂಡರು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹುಟ್ಟಿಸಲು ಪ್ರಯತ್ನಿಸಿಲ್ಲ. ಉಪಚುನಾವಣೆ ತಂತ್ರಗಾರಿಕೆ ಸಂಬಂಧ ಪಕ್ಷದ ಯಾವ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ ಏಕಪಕ್ಷೀಯ ನಿರ್ಧಾರ ಮಾಡಿದ್ರು. ವಿಜೇಂದ್ರರ ಅತಿಯಾದ ಆತ್ಮವಿಶ್ವಾಸದಿಂದಲೇ ಉಪಚುನಾವಣೆ ಸೋಲಿಗೆ ಕಾರಣ ಆಯಿತು ಅಂತ ದೂರು ನೀಡಲು ಮುಂದಾಗಿದ್ರಂತೆ. ಶಿಗ್ಗಾವಿ ಸಂಡೂರು ಸೋಲನ್ನ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ವಿಜೇಂದ್ರ ವಿರೋಧಿ ಬಣದಿಂದ ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ಯಂತೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದೇ ಆರಂಭದಿಂದಲೂ ಅಪಸ್ವರ. ಈಗ ಒಂದು ಪ್ರಮುಖ ಅಸ್ತ್ರ ಇವರಿಗೆ. 3 ಕ್ಷೇತ್ರ ಸೋತಿದೆ ಅವರ ನಾಯಕತ್ವ. ಎಗ್ರಿ ಈಗ ಆರೋಪ ಮಾಡಬಾರ್ದು. 3 ಸೋತಿದ್ದಾರೆ, ಇವರು ಆರೋಪ ಮಾಡಬೇಕು ಎಲ್ಲ ಓಕೆ. ಕೆಲವೆಲ್ಲ ಹೆಂಗಿರುತ್ತೆ ಅಂದರೆ ಇದರ ವೇದಿಕೆಯಲ್ಲಿರುತ್ತೆ, ಪಕ್ಷದ ವೇದಿಕೆಯಲ್ಲಿ ಅದನ್ನು ಜೋರಾಗಿ ಮಾತಾಡಬೇಕು. ಹೊರಗೆ ಬಂದ ತಕ್ಷಣ ಅದು ಈ ಥರ ಆಗತ್ತೆ. ಆಮೇಲೆ ನನಗೆ ಏನು ಅನಿಸುತ್ತೆ, ಈಗ ಸಿ ಪಿ ಇವರಿಗೆ ಯಾರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಭಾಳ ಒಂದು ಆಸೆ ಇದೆ, ನಾನು ಮುನ್ನಡೆಸಬೇಕು ಮತ್ತೊಂದು ಅಂತೇಳಿ. ಯಾವುದಾದ್ರೂ ಒಂದು ಚುನಾವಣೆ ಉಸ್ತುವಾರಿಯನ್ನು ಅವ್ರು ಕೊಟ್ಟು ಬಿಡಬೇಕು. ನನ್ನ ಪ್ರಕಾರ ಮಾಡಿ ತೋರಿಸಿ ಅಂತ ಹೇಳಬೇಕು ಅವ್ರಿಗೆ. ಅವ್ರ ಶಕ್ತಿನೂ ಗೊತ್ತಾಗುತ್ತೆ. ಯಾಕಂದರೆ ಒಂದು ತನು ಮನ ದನ ಹಾಕಬೇಕಾಗತ್ತೆ. ದುಡ್ಡಿಲ್ಲದೆ ಯಾವುದೂ ಆಗೋದಿಲ್ಲ. ನಾವು ಡ್ರಾಮಾ ಮಾಡೋದಷ್ಟೇ. ಈಗ ನಿಜ ಹೇಳಬೇಕಾದ್ರೆ ಈ ಚುನಾವಣಾ ಆಯೋಗ ಇದೆಯಲ್ಲ, ಅವ್ರಿಗೆ ಕೊಟ್ಟಿರೋ ದುಡ್ಡೇ ಭಾಳ ಕಡಿಮೆ. ಹಂಗೆ ಆಗಲ್ಲ. ಅದು ಈ ಕಾಲದಲ್ಲಿ ಎಲ್ಲ ಆಗುತ್ತೆ, ಆಗೋದಿಲ್ಲ. ಒಂದು ಕೊಡಬೇಕು. ಆದರೆ ನಾನು ಅವಾಗ ಒಂದು ಕತೆ ಹೇಳಿದೆ, ಅದು ಬೇರೆ, ಅದನ್ನು ಬೇರೆ ಮಾಡಿ ಹೇಳ್ತೇನೆ.
ಈಗ ಆಲ್ರೆಡಿ 66ಕ್ಕೆ ಬಂದು ನಿಂತಿದ್ದಾರೆ. ಹೌದು. ಬಲಿಷ್ಠವಾದ ನಾಯಕ ಇಲ್ಲ. ಇವರು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ಮಾತ್ರ ವರ್ಕೌಟ್ ಆದೀತು. ಆದರೆ ಒಬ್ಬ ನಾಯಕ ಅಂತ ಇರಬೇಕಾಗುತ್ತೆ, ಸಪೋರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀನು ಇಷ್ಟು ವರ್ಷ ಮಾರೆ, ನಾನು ಇಷ್ಟು ವರ್ಷ ಅಂತೇಳಿ. ದೇವರು ಪ್ರತ್ಯಕ್ಷ ಆದ್ರಂತೆ ಒಬ್ಬನಿಗೆ. ಪ್ರತ್ಯಕ್ಷ ಆಗಿಬಿಟ್ಟು ಕೇಳಿದ್ರಂತೆ, ನಿನಗೇನು ಬೇಕು ಅಂತೇಳಿ. ನಾನು ಕೇಳಿದ್ದೆಲ್ಲ 3 ವಾರ ಕೇಳು, ನಾನು ಕೇಳಿದ್ದೆಲ್ಲ ಕೊಡ್ತೀನಿ ಅಂತ. ಅವನು ಫಸ್ಟ್ ಕೇಳಿದ್ರಂತೆ. ಆಗ ದೇವರು ಹೇಳಿದ್ರಂತೆ, ಒಂದು ಕಂಡೀಷನ್ ಇದೆ. ಏನು? ನೀನು ಎಷ್ಟು ಬೇಕಿದ್ರು ಕೇಳು, ನಿನಗೇನು ಬೇಕಿದ್ರು ಕೊಡ್ತೇನೆ. ಆದರೆ ನಿನ್ನ ವಿರೋಧಿ ಒಬ್ಬ ಇದ್ದಾನೆ ಪಕ್ಕದಲ್ಲಿ, ಪಕ್ಕದ ಮನೆಯಲ್ಲಿ, ಅವನಿಗೆ ಅದರ ಡಬಲ್ ಕೊಡ್ತೇನೆ ಅಂತ. ಅವನಿಗೆ ಅದರ ಡಬಲ್ ಕೊಡ್ತೇನೆ. ಅವನು ಅದರ ಆಲೋಚನೆ ಮಾಡಿಲ್ಲ. ಫಸ್ಟ್ ಕೇಳಿದ, ನನಗಿದು ಬೇಕು, ಅದು ಬೇಕು, ಅದು ಓಕೆ ಅಲ್ಲ, ತಥಾಸ್ತು. ಪಕ್ಕದ ಮನೆಯವನಿಗೆ ಡಬಲ್ಲು. ಎರಡನೇ ಅದು ಕೇಳಿದ, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ತಥಾಸ್ತು. ಪಕ್ಕದ ಮನೆಯವನಿಗೆ ಡಬಲ್ಲು. 3ನೇ ವಾರ ಕೇಳಿದೆ, ಏನು? ಒಂದು ಕಣ್ಣು ಹೋಗಲಿ ಅಂತ ಹೇಳಿದ್ನಂತೆ. ಅವನ ಒಂದು ಕಣ್ಣು ಹೋಗಲಿ ಅಂತೇಳಿ ಅವನದು 2 ಹೋಯ್ತು. ಇರೋದನ್ನು ಹೇಗೆ ಇಷ್ಟು ಅಂದರೆ ಒಂದು ಅವಕಾಶ ಸಿಕ್ಕಿದೆ, ಉತ್ತರ ಕರ್ನಾಟಕದಲ್ಲಿ ಅವರು ಅಥವಾ ಮತ್ತೊಂದು ಇದು ಎಲ್ಲವೂ ಕೂಡ ಕೂತು ಪರಿಹಾರ ಮಾಡ್ಬೋದು. ಆದರೆ ಇವರಿಗೆ ಕಂಪ್ಲೇಂಟನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ 66 ಬಂದಿರುವಂಥ BJP ಮತ್ತೆ ಪುನಶ್ಚೇತನಗೊಳ್ಳುತ್ತೆ ಅನ್ನೋದು ಡೌಟೇ ಇದೆ ಇಲ್ಲಿ. ನೋಡಿ, ಏನಿಲ್ಲ, ಯೋಗೇಶ್ವರಿಗೆ ಟಿಕೆಟ್ ಕೊಡಿಸಲಿ ಪ್ರಾಮಾಣಿಕ ಪ್ರಯತ್ನ ಇಲ್ಲ. ಇದು ಜೆನ್ಯೂನ್ ಪ್ರಶ್ನೆ, ನಿಜ. ಇಂಥದ್ದೊಂದು ಆಗಿದೆ. ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ, ಯೋಗೇಶ್ವರ್ ಅವರಿಗೆ BJPಯಿಂದ ಟಿಕೆಟ್ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆರಂಭದಲ್ಲಿ ನಾನು ಅವತ್ತು ನಿಮಗೆ ಹೇಳಿದ್ದೆ, ಕುಮಾರಸ್ವಾಮಿಗೆ ಮನಸ್ಸಿತ್ತು. ಆದರೆ ಅಲ್ಲಿ ಅಮಿತ್ ಶಾ ಹೇಳಿದ್ರಂತೆ, ಇಲ್ಲ, ಆ 2 ಸಂಡೂರು ಮತ್ತು ಶಿಗ್ಗಾಂವಿ BJPಗೆ ನಿಮ್ಮದು ನೀವು ತಗೊಳ್ಳಿ ಅಂತ. ಪಾಪ ಅಮಿತ್ ಶಾ ಯಾಕೆ ಹೇಳಿದ್ರು ಅಂತಂದರೆ, ಇನ್ನು ಕುಮಾರಸ್ವಾಮಿಗೆ ಕಿರಿಕಿರಿ ಆಗೋದು ಬೇಡ, ವಾಸ್ತವ ಪರಿಸ್ಥಿತಿ ತಿಳಿಸಬೇಕಾಗಿತ್ತು. ಕುಮಾರಸ್ವಾಮಿ ಯಾವ ಮೈಂಡ್ ಸೆಟ್ಟಲ್ಲಿ ಇದ್ರು ಅಂತಂದರೆ, ಒಂದು ವೇಳೆ ಕೇಳಿದ್ದಾರೆ ಕೊಡ್ತೀನಿ, ತೊಂದರೆ ಇಲ್ಲ, ಯಾಕಂದರೆ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದಾರಲ್ವ ಅಂತೇಳಿ ಆ ಆಸೆ ಯೋಗೇಶ್ವರ್ಗೂ ಇತ್ತು. ಇದು ಜೆನ್ಯೂನ್ ಆಗಿ ನಡೆದಂಥ ವಿಚಾರ. ಇದನ್ನು ಖ್ಯಾತ ಪತ್ರಕರ್ತರಾಗಿರುವಂಥ ವಿಠಲಮೂರ್ತಿ ಅವರು ಕೂಡ ವಿಶ್ಲೇಷಣೆ ಮಾಡಿ ಬರೆದಿದ್ರು. ಆದರೆ ಇವರಿಬ್ಬರಿಗೆ ಅದು ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರು ಬೆಳೆದು ಬಿಡ್ತಾರೆ ಅಂತನೋ ಮತ್ತೊಂದು ಅಂತೇಳಿ. ಮೊನ್ನೆ ಗೆದ್ದ ನಂತರ ಒಂದು ಮಾತನ್ನು ಹೇಳಿದ್ರು ಗೊತ್ತಾ ಯೋಗೇಶ್ವರ್, ನಿಮಗೆ ನನ್ನನ್ನು ಕಾಣಲಿಕ್ಕೆ ಆಗಲಿಲ್ಲ, ನೀವು ತಪ್ಪಿಸಿದ್ದು ನನಗೆ. ನೀವು ತೊಂದರೆಯಲ್ಲಿದ್ದಾಗ ನಾನು ಸರ್ಕಾರ ತರೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದೆ. ನಿಜವಾಗ್ಲೂ ಯೋಗೇಶ್ವರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ಅವರನ್ನು ಸರಿಯಾಗಿ ನಡೆಸ್ಕೋಬೇಕಾಗಿತ್ತು. ಅದು ಒಂದನೇ ತಪ್ಪು. ಯೋಗೇಶ್ವರ ಪಕ್ಷ ಬೆಳೆದಂತೆ ತಡೆಯುವಲ್ಲಿ ನಿರಾಸಕ್ತಿ ಇರ್ಬೋದು. ಇನ್ನು ಶಿಗ್ಗಾಂವಿ ಚುನಾವಣೆ ವಿಚಾರದಲ್ಲಿ ನಿರ್ಲಕ್ಷ್ಯ ಆರೋಪ. ಲಿಂಗಾಯತ ಮತ ಬ್ಯಾಂಕ್ ಇದ್ದರೂ ಕಡೆಗಣನೆ ಅಂಥೇಳಿ ಶಿಗ್ಗಾಂವಿ ವಿಚಾರದ ಬಗ್ಗೆ. ಶಿಗ್ಗಾಂವಿಯಲ್ಲಿ ಏನಾಯಿತು, ಒಂದು ನಿಜ, ಏನು ಪಂಚಮಸಾಲಿ ಸಮುದಾಯದ ವೋಟನ್ನು ಪಡೆಯುವುದರಲ್ಲಿ ವಿಫಲರಾದರು. ಆದರೆ ಅದಕ್ಕೆ ಕೇವಲ ವಿಜೇಂದ್ರ ಕಾರಣ ಅಂತ ನಾನು ಹೇಳಲಾರೆ. ಅದಕ್ಕೆ ಬೊಮ್ಮಾಯಿ ಸ್ವಲ್ಪ ದೊಡ್ಡ ಪ್ರಮುಖ ಕಾರಣ. ಬೊಮ್ಮಾಯಿ ಅವರು ಶಿಗ್ಗಾಂವಿಯಿಂದ MLA ಆಗಿರ್ತಾರೆ. MP ಎಲೆಕ್ಷನ್ಗೆ ನಿಂತಾಗ ಅವರೊಂದು ವಾಗ್ದಾನ ಮಾಡ್ತಾರೆ. ಯಾರಿಗೆ? ಪಂಚಮಸಾಲಿ ಲಿಂಗಾಯತರಿಗೆ. ಯಾಕಂದರೆ ಇವರು ಸಾದರ ಲಿಂಗಾಯತರು. ಏನು ಅಂತ ನೋಡ್ರಪ್ಪ, ನೆಕ್ಸ್ಟ್ ಚುನಾವಣೆಯಲ್ಲಿ ನಡೆದಾಗ ಇಲ್ಲಿ ಶಿಗ್ಗಾಂವಿಯಲ್ಲಿ ನಾನು ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡಿಸ್ತೀನಿ. ಅವ್ರು ಗೆದ್ದರು. ಇಲ್ಲಿ ನೆಕ್ಸ್ಟು ಕೊಡಲಿಲ್ಲ, ಮಗನನ್ನೇ ಗೆಲ್ಲಿಸಿದರು. ಪಂಚಮಸಾಲಿ ಲಿಂಗಾಯತರು ಕೈ ಕೊಟ್ಟರು. ಆದರೆ ಅವರನ್ನೆಲ್ಲ ವೋಟ್ ಹಾಕಿಸುವಂಥ ಶಕ್ತಿ ಇತ್ತು, ಒಗ್ಗಟ್ಟು ಮಾಡೋ ಶಕ್ತಿ ಇತ್ತು. ಅದು ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪನವರಿಗೆ. ಆ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನು ಸಂಡೂರು ಕ್ಷೇತ್ರದ ಪಕ್ಷದಲ್ಲಿನ ಒಳಬೇಗುದಿ ತಣಿಸಲಿಲ್ಲ. 3 ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಇಲ್ಲೇನಾಯಿತು, ಸಂಡೂರಲ್ಲಿ BJP ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡಿತ್ತು. ಏನು ಅಂತಂದರೆ, ಕಳೆದ ಬಾರಿ ಈತುಕರಾಮ್ ಗೆದ್ರಲ್ವಾ, ಈತುಕರಾಮ್ ವಿರುದ್ಧ ಗೆದ್ದಾಗ BJPಗೆ ಬಂದಿದ್ದು 40,000 ಓಟು. 40,000 ಓಟು. ಗಣಿದಣಿ ಜನಾರ್ದನ್ ರೆಡ್ಡಿ ಅವರ ಒಂದು ಪಕ್ಷ ಅಲ್ಲಿ ನಿಂತಿತ್ತು. ಅವರು 31,000 ಓಟುಗಳನ್ನು ಪಡೆದಿದ್ದಾರೆ. ಆ ಗ್ಯಾಪಲ್ಲೇ ಸೋತಿದ್ದು ಯಾರು? BJPಯಲ್ಲಿ ಸೋತಿತ್ತು. ಅವರು BJP ಜೊತೆ ಬಂದ್ರಲ್ವಾ. BJP ಪಡೆದದ್ದು 49,000 ಮೇಡಮ್. ಗಣಿದಣಿ ಪಡೆದದ್ದು 30,000. ಇನ್ನು ಒಬ್ಬ ಇಷ್ಟು ಶಕ್ತಿಶಾಲಿಯಾಗಿ 30,000 ಪಡೀತಾನೆ ಅಂತ ಹೇಳುವಾಗ ಅವರ ಮಾತನ್ನು ಕೇಳಬೇಕಾಗತ್ತೆ, ಕೊಟ್ಟರು. ಆದರೆ ಅಲ್ಲಿ ರಾಮುಲು ಅವರನ್ನು ಜೊತೆಗೆ ತರೋದ್ರಲ್ಲಿ ವಿಫಲರಾದರು. ಆಮೇಲೆ ಕಾರ್ತಿಕ್ ಘೋರ್ಪಡೆ ಅವರನ್ನ ಜೊತೆಗೆ ತರೋದ್ರಲ್ಲಿ ವಿಫಲರಾದರು. ಅವರು ದೇವೇಂದ್ರಪ್ಪ ಅವ್ರಿಗೆ ಇಲ್ಲಪ್ಪ ಒಂದು MLC ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರು ಕೂಡ ಅಲ್ಲಿ ಚಾನ್ಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಇದೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಮುಖಂಡರು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹುಟ್ಟಿಸಲಿಲ್ಲ ವಿಜೇಂದ್ರ, ಅತಿಯಾದ ಆತ್ಮವಿಶ್ವಾಸ ಸೋಲಿಗೆ ಕಾರಣ ಅಂತೇಳಿ ಇವರು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಈ ಕಂಪ್ಲೇಂಟನ್ನು ತಗೊಂಡು ಕೇಂದ್ರ BJP ಏನು ಮಾಡುತ್ತೆ ಗೊತ್ತಿಲ್ಲ. ಯಾಕಂದರೆ ಸದ್ಯಕ್ಕಂತೂ ರಾಜ್ಯ BJP ನಿಷ್ಕ್ರಿಯ ಆಗಿದೆ. ನಿಷ್ಕ್ರಿಯ ಅಂತಂದರೆ ರಾಜಕೀಯವಾಗಿ. ಆಮೇಲೆ ಅವ್ರಿಗೆ ಈಗಲೂ
ನೆಕ್ಸ್ಟ್ ಉಪಚುನಾವಣೆ ಇಲ್ಲ, ಸಾರಿ ವಿಧಾನಸಭಾ ಚುನಾವಣೆ ಇಲ್ಲ, 4 ವರ್ಷ ಇದೆ, 4 ವರ್ಷ ಲೋಕಸಭಾ ಚುನಾವಣೆ ಇಲ್ಲ. ಹೌದು. ಆಮೇಲೆ ಕೇಂದ್ರ ಕೂಡ ಇವರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, ಬೇಕಿದ್ರೆ ತಲೆನೇ ಹೊಡೆದಾಡಿ ಸಾಯಿರಿ ಅಂತ ಬಿಡ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಅವರು ಆ ಇಂಟ್ರೆಸ್ಟಲ್ಲಿ ಇಲ್ಲ, ಅವರು ಸ್ಟ್ರಾಂಗ್ ಆಗಿದ್ದಾರೆ, ಅವ್ರು ನೋಡ್ತಾರೆ ಅಧಿಕಾರ ಬರುತ್ತೆ ಈಗ ಇಲ್ಲಿಂದ 4 ವರ್ಷ ಮಜಾ ಮಾಡ್ಕೊಳ್ಳಿ, ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್